ನಿನ್ನೆ ಬೆಂಗಳೂರಿನ ಚಾಮರಾಜನಗರದಲ್ಲಿ ಕೊಟ್ಟಿಗೆಯಲ್ಲಿದ್ದಂತಹ 3 ಹಸುಗಳ ಕೆಚ್ಚಲನ್ನು ಕಟ್ ಮಾಡಿದ್ದಾರೆ. ಇದಕ್ಕೆ ಪ್ರೇರಣೆನೇ ರಾಜ್ಯದ ಕಾಂಗ್ರೆಸ್ ಸರ್ಕಾರ. ರಾಯಚೂರು ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದಂತಹ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅವರು ಇತ್ತೀಚೆಗೆ ಬೆಂಗಳೂರಿನ ಚಾಮರಾಜನಗರದಲ್ಲಿ ಕೊಟ್ಟಿಗೆಯಲ್ಲಿದ್ದ ಹಸುಗಳ ಕೆಚ್ಚಲನ್ನು ಕತ್ತರಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂತಹ ಘಟನೆಗಳಿಗೆ ಕಾಂಗ್ರೆಸ್ ಪಕ್ಷವೇ ಪ್ರೇರಣೆ ನೀಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡಿತ್ತು. ಆದರೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದನ್ನು ಹಿಂದಿಕ್ಕುವ ನಿಟ್ಟಿನಲ್ಲಿ ಎಲ್ಲ ಪ್ರೇರಣೆಯನ್ನು ಕೊಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದು ಹೀಗೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ತಗೊಂಡಿರುವಂಥ ಧೋರಣೆ ಇದು ಕಿಡಿಗೇಡಿ ಮುಸಲ್ಮಾನರಿಗೆ ಒಂದು ರೀತಿಯ ಸ್ಫೂರ್ತಿ. ನಾವು ಗೋವನ್ನು ತಾಯಿ ಅಂತ ಕರೀತೇವೆ. ಆದರೆ ಗೋವಿಗೆ ಈ ರೀತಿ ಅಪಮಾನ ಮಾಡಿ ಇಡೀ ಹಿಂದೂ ಸಮಾಜಕ್ಕೆ ಅಪಮಾನ ಆಗ್ತಾ ಇದೆ. ಕೆಚ್ಚಲನ್ನ ಕಡಿದು ಆ ಹಸುಗಳ ಕಾಲಿಗೆ ಕತ್ತಿಯಿಂದ ಹೊಡೆದು ಗಾಯ ಮಾಡ್ತಿರೋದು ನೋಡಿದ್ರೆ ಉದ್ದೇಶಪೂರ್ವಕವಾಗಿ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡೋಂಥ ಒಂದು ನೀಚ ಸಂಸ್ಕೃತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಣ್ತಾ ಇದ್ದೇವೆ. ಮುಖ್ಯಮಂತ್ರಿ ಸಂಬಂಧಪಟ್ಟವ್ರ ಬಗ್ಗೆ ಕಠಿಣ ಕ್ರಮ ತಗೋತೀವಿ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಆದರೆ ಈ ಮನೋಭಾವನೆ ಹೆಂಗೆ ಹೋಗಬೇಕು? ರಾಜ್ಯ ಸರ್ಕಾರವೇ ಇದ್ರ ದಿಕ್ಕಲ್ಲಿ ಗಮನಿಸಬೇಕು. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಗೋಹತ್ಯೆ ನಿಷೇಧ ನಾವು ಮಾಡಿದ್ವಿ. ಆದರೆ ಈ ಸರ್ಕಾರ ಬರ್ತಿದ್ದಂಗೆ ಆ ನಿಷೇಧವನ್ನು ರದ್ದು ಮಾಡೋ ದಿಕ್ಕಿನಲ್ಲಿ ನಾವು ಚಿಂತನೆ ಮಾಡ್ತೇವೆ ಅನ್ನೋಂಥ ದಿಕ್ಕಲ್ಲಿ ಹೋದರು. ಹಿಂದೂ ಸಮಾಜದ ತಾಳ್ಮೆಯನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪರೀಕ್ಷೆ ಮಾಡ್ತಾ ಇದೆ. ಇದು ಒಳ್ಳೆಯದಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಸಮಾಜ ಎದ್ದರೆ ಏನಾಗ್ಬೋದು ಅನ್ನೋಂಥ ಚಿಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಬೇಕು. ಬರುವಂಥ ದಿನದಲ್ಲಿ ಇದೇ ರೀತಿ ಮುಂದುವರೆದ್ರೆ ಯಾವುದೇ ಗಂಭೀರವಾದ ಗಲಭೆಗಳಾದರೆ, ಯಾವುದೇ ಸಾವು ನೋವುಗಳಾದರೆ ಅದಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರವೇ ಕಾರಣ ಆಗತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಾಯಚೂರು ನಗರದ ಆಶಾಪುರ ರಸ್ತೆಯಲ್ಲಿ ಇರುವಂತಹ ಔಷಧಿ ನಿಯಂತ್ರಣ ಇಲಾಖೆಯ ಸಹಾಯಕ ಔಷಧ ನಿಯಂತ್ರಕರ ಕಚೇರಿಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಬಿದ್ದು ಕಚೇರಿ ಸುಟ್ಟು ಭಸ್ಮವಾಗಿದೆ. ಇನ್ನು ಕಚೇರಿಯಲ್ಲಿರುವ ಮಹತ್ತರ ದಾಖಲೆಗಳು, ಕಂಪ್ಯೂಟರ್ ಸೇರಿದಂತೆ ಸಾಕಷ್ಟು ಸಾಮಗ್ರಿಗಳು ಸುಟ್ಟು ಕರಕಲಾಗಿವೆ. ಇನ್ನೂ ಒಂದು ಘಟನೆ ಮಾಹಿತಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಸಿಬ್ಬಂದಿಗಳು ಕಚೇರಿಯಲ್ಲಿ ಹತ್ತಿರುವ ಬೆಂಕಿಯನ್ನು ನಿಯಂತ್ರಿಸಲು ಮತ್ತು ಆರಿಸಲು ಪ್ರಯತ್ನ ಪಟ್ಟಿದ್ದಾರೆ. ಇದಾಗದಿದ್ದಾಗ ಫೈರ್ ಸ್ಟೇಷನ್ಗೆ ಮಾಹಿತಿ ನೀಡಿದ್ದು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದೆ. ಅಷ್ಟರಲ್ಲಾಗಲೇ ಭಾಗಶಃ ದಾಖಲೆಗಳು ಸುಟ್ಟು ಭಸ್ಮವಾಗಿದ್ದು, ಯಾವೆಲ್ಲ ದಾಖಲೆಗಳು ಸುಟ್ಟು ಭಸ್ಮವಾಗಿವೆ ಎಂಬ ಬಗ್ಗೆ ಇನ್ನು ಇಲಾಖೆ ಸ್ಪಷ್ಟನೆ ನೀಡಬೇಕಿದೆ. ಈ ಒಂದು ಘಟನೆಯು ಪಶ್ಚಿಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾರ್ಡ್ ನಂಬರ್ 2ರಲ್ಲಿ ನಡೆದಿದೆ.
నేను చెప్పేది అర్థం కావట్లేదు. బండి ఉంది ఇక్కడ, ఎక్కడి నుంచి వస్తాయి నీళ్ళు? వస్తున్నాయి సార్ ఇక్కడ. ಅತಿಯಾಸ ಮಾಡಕ್ ಹೋಗಿ ಮತ್ತೆ ಅಲ್ಲಿ ಕೆಸರು ಹೆಂಗಿರ್ತದೆ ಅದೇನಾಗತ್ತೆ ನಾನು. ಹರಿಯಾಣದ ಶಂಭುಗಡಿಯಲ್ಲಿ ನಿರಂತರವಾಗಿ ಚಳುವಳಿ ನಿರತ ರೈತರೊಂದಿಗೆ ಕೇಂದ್ರ ಸರ್ಕಾರ ಕೂಡಲೇ ಮಾತುಕತೆ ನಡೆಸಿ ಜಗದೀಶ್ ಸಿಂಗ್ ದಲೇವಾಲ್ ರವರ ಜೀವ ರಕ್ಷಣೆಗೆ ಮುಂದಾಗುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದೆ. ರೈತರು ಬೆಳೆದ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ ಜಾರಿಗೆ ಭರವಸೆ ನೀಡಿ 2 ವರ್ಷಗಳೇ ಕಳೆದರೂ ಸಹ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ. ಹಾಗಾಗಿ ಕಳೆದ 8 ತಿಂಗಳುಗಳಿಂದ ಹರಿಯಾಣದ ಶಂಭುಗಡಿಯಲ್ಲಿ ರೈತರು ಮತ್ತೆ ಚಳುವಳಿಯನ್ನು ಆರಂಭಿಸಿದ್ದಾರೆ. ರೈತ ನಾಯಕ ಜಗದೀಶ್ ಸಿಂಗ್ ದಲೇವಾಲ್ ರವರು ನತದೃಷ್ಟ ರೈತರ ಕಣ್ಣೀರು ಕೊನೆಯಾಗಲಿ ಇಲ್ಲವೇ ನನ್ನ ಉಸಿರು ಕೊನೆಯಾಗಲಿ ಎಂದು ಶಪಥ ಮಾಡಿ ಸುಮಾರು 46 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದು, ಅವರ ಆರೋಗ್ಯ ಹದಗೆಡುವುದರಿಂದ ಮಾತುಕತೆ ಮೂಲಕ ಪರಿಹಾರ ಒದಗಿಸಿ ಜಗದೀಶ್ ಸಿಂಗ್ ರವರ ಜೀವ ಉಳಿಸಲು ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದ್ದರೂ ಸಹ 2 ಸರ್ಕಾರಗಳು ನಿರ್ಲಕ್ಷ್ಯ ವಹಿಸಿವೆ ಎಂದು ಆರೋಪಿಸಲಾಯಿತು. ಈ ಸಂದರ್ಭದಲ್ಲಿ ಶಿವಪುತ್ರ ನಂದಿಹಾಳ್, ಮಲ್ಲಿಕಾರ್ಜುನ, ಬಸವರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನತದೃಷ್ಟ ರೈತ ಕಣ್ಣೀರು ಕೊನೆಯಾಗಲಿ ಇಲ್ಲವೇ ನನ್ನ ಉಸಿರು ಕೊನೆಯಾಗಲಿ ಎಂದು ಶಪಥ ಮಾಡಿ ಸುಮಾರು 46 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದು, ಅವರ ಆರೋಗ್ಯ ಹದಗೆಟ್ಟಿರುವುದರಿಂದ ಮಾತುಕತೆ ಮೂಲಕ ಪರಿಹಾರ ಒದಗಿಸಿ ಜಗತ್ ಸಿಂಗ್ ಅವರ ಜೀವ ಉಳಿಸಲು ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದ್ದರೂ ಸಹ 2 ಸರ್ಕಾರಗಳು ನಿರ್ಲಕ್ಷ್ಯ ವಹಿಸಿವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಚುನಾವಣೆಯಲ್ಲಿ ರೈತರಿಗೆ ಕೊಟ್ಟಂಥ ಭರವಸೆಗಳನ್ನು ಸಂಪೂರ್ಣ ಮರೆತಿವೆ. ರೈತರಿಗೆ ಕೊಡಬೇಕಾದಂಥ ಸವಲತ್ತುಗಳೆಂದರೆ ಭೂಮಿ, ನೀರು, ವಿದ್ಯುತ್ತು, ರಸ್ತೆ ಮತ್ತು ರೈತರ ಬೆಳೆದಂಥ ಬೆಳೆಗೆ ಯೋಗ್ಯವಾದ ಬೆಲೆ ಕೊಡುವುದು 2 ಸರ್ಕಾರಗಳ ಆದ್ಯ ಕರ್ತವ್ಯ. ಆದರೂ ಸಹ ಇದುವರೆಗೂ ಏಕೆ ಕೊಟ್ಟಿರುವುದಿಲ್ಲ ಎನ್ನು ರೈತರು ಕೊಟ್ಟಂಥ ಬೆಳೆಗಳು ಪ್ರಕೃತಿಯ ವೈಫಲ್ಯಗಳಾದ ಅತಿಸೃಷ್ಟಿ, ಅನಾಸೃಷ್ಟಿ ಮತ್ತು ಕೃಷಿ ಮಾರುಕಟ್ಟೆಯಲ್ಲಿ ದಲ್ಲಾಳರ ಮೋಸದ ಬೆಲೆ ನೀತಿಗಳಿಂದ ತತ್ತರಿಸಿದ್ದು ಮತ್ತು ರೈತರು ಕೃಷಿಗಾಗಿ ಮಾಡಿದ ಸಾಲ ತೀರಿಸಲಾಗದೆ ಆತ್ಮಹತ್ಯೆಗಳು ನಡೆಯುತ್ತಿದ್ದರೂ ಸಹ ಸರ್ಕಾರಗಳು ಕಣ್ಮುಚ್ಚಿ ಕುಳಿತಿವೆ. ರೈತರ ಆತ್ಮಹತ್ಯೆಗಳಿಗೆ ಪರಿಹಾರವೇನೆಂದರೆ ಕೇಂದ್ರ ಸರ್ಕಾರವು ಸ್ವಾಮಿನಾಥನ್ ವರದಿಯನ್ನು ಆಧರಿಸಿ ಘೋಷಿಸಿರುವ MSP ಬೆಂಬಲ ಬೆಲೆಯನ್ನು ಸಂಸತ್ತಿನಲ್ಲಿ ಕಾಯ್ದೆಯಾಗಿ ಜಾರಿ ಮಾಡಿ ಶೀಘ್ರವಾಗಿ ಜಾರಿಗೆ ಜಿಲ್ಲೆಯಲ್ಲಿ ಅಟಲ್ ಜನಸೇನಾ ಕೇಂದ್ರದಲ್ಲಿ ನೇಮಕಗೊಳಿಸಿರುವ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಭ್ರಷ್ಟ ಡಾಟಾ ಎಂಟ್ರಿ ಆಪರೇಟರ್ಗಳಾದ ಈರೇಶ್ ಜಿ, ಉದಯ್ ಕುಮಾರ್ ಜಿ, CT ಲಕ್ಷ್ಮಣ ಇವರನ್ನು ವಜಾಗೊಳಿಸುತ್ತಿದೆ. ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದ ಪ್ರಗತಿಪರ ಕಾಂಗ್ರೆಸ್ ಸಂಘ ರಾಯಚೂರು ಜಿಲ್ಲೆ ಘಟನೆ ಜಿಲ್ಲೆಯ ಅಟಲ್ ಜನಸ್ನೇಹಿ ಕೇಂದ್ರಗಳಲ್ಲಿ ನೇಮಕಗೊಂಡ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಡಾಟಾ ಎಂಟ್ರಿ ಆಪರೇಟರ್ಗಳಾದ ಈರೇಶ್ ಜೆ, ಉದಯ್ ಕುಮಾರ್ ಜೆ, CT ಲಕ್ಷಣರನ್ನು ವಜಾಗೊಳಿಸುವಂತೆ ಪ್ರಗತಿಪರ ಕನ್ನಡ ಪರ ಸಮಿತಿ ಒತ್ತಾಯಿಸಿದೆ. ಇವರು 371 ಜೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಪಂಡಿತರ ಚೀಟಿ, ಪಹಣಿ ಪತ್ರಿಕೆ, ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲರ ವೇತನ ಸೇರಿದಂತೆ ಇನ್ನಿತರ ಸರ್ಕಾರದ ಸೌಲಭ್ಯಗಳನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಬಡ ಜನರು, ಅಂಗವಿಕಲರು, ವಿಧವೆಯರು, ವಿದ್ಯಾರ್ಥಿಗಳಿಂದ ಲಂಚ ಪಡೆದು ಅರ್ಜಿಯನ್ನು ಸಲ್ಲಿಸುತ್ತಾರೆ ಎಂದು ದೂರಲಾಗಿದೆ. ಅಲ್ಲದೆ ಶ್ರೀಮಂತರು ಅರ್ಹ ಇಲ್ಲದಿದ್ದರೂ ಹಣ ಪಡೆದು BPL ಕಾರ್ಡ್ ಮಾಡಲಾಗುತ್ತಿದೆ. 371 ಜೆ ಮಾಡಿಸಿಕೊಡುವುದು
ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮಾಡಿಸಿಕೊಡುವುದು ಮಾಡುತ್ತಿದ್ದಾರೆ. ಆದ್ದರಿಂದ ಜಿಲ್ಲಾಧಿಕಾರಿಗಳು ಕೂಡಲೇ ಅಟಲ್ ಜಿ ಜನಸ್ನೇಹಿ ಕೇಂದ್ರಗಳಲ್ಲಿ ಡಾಟಾ ಎಂಟ್ರಿ ಆಪರೇಟರ್ಗಳ ಮಷಿನ್ ಮ್ಯಾನ್ ಪವರ್ ಏಜೆನ್ಸಿ ಕಲಬುರಗಿ ಇವರ ಏಜೆನ್ಸಿ ರದ್ದುಪಡಿಸಬೇಕು ಅಥವಾ ಸದರಿ 3 ಜನ ಡಾಟಾ ಎಂಟ್ರಿ ಆಪರೇಟರ್ ಕೆಲಸದಿಂದ ವಜಾ ಮಾಡುವಂತೆ ಒತ್ತಾಯಿಸಿದ್ದಾರೆ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮಾಡಿಸಿಕೊಡುವುದು ಮಾಡ್ತಾರೆ. ಡಿಸೆಂಬರ್ ಸಿಂಧನೂರು ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಭೂ ಕಬಳಿಕೆ ನಿಷೇಧದ ತೆರವುಗೊಳಿಸುವ ನೆಪದಲ್ಲಿ ಅದನ್ನು ಬೀದಿಗಳನ್ನು ತೆರವುಗೊಳಿಸಿದರು. ಸರಿ, ಕೋರ್ಟ್ ಆರ್ಡರ್ ಇದೆ, ಆದೇಶ. ದಲಿತರು ಸಿಂಧನೂರು ಸರ್ಕಾರಿ ಆಹಾರ ಗೋದಾಮು ಪಕ್ಕದಲ್ಲಿ ಅಕ್ರಮ ಅಂಗಡಿ ಬಿಟ್ಟು ಬಡವರ ಗುಡಿಸಲು ತೆರವು ನೋಟಿಸ್ ವಿರೋಧಿಸಿ ಸಿಪಿಐ ಎಂಎಲ್ ರೆಡ್ ಸ್ಟಾರ್ ಪಕ್ಷದಿಂದ ಪ್ರತಿಭಟನೆ ನಡೆಸಲಾಯಿತು. ಸಿಂಧನೂರು ಮುಖ್ಯ ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಜ್ಯ ಹೆದ್ದಾರಿ ಒತ್ತುವರಿ ತೆರವುಗೊಳಿಸಲು ಬೆಂಗಳೂರು ಭೂ ಕಬಳಿಕೆ ನಿಷೇಧ ರಾಜ್ಯ ನ್ಯಾಯಾಲಯದ ಆದೇಶ ನೀಡಿದ ನಂತರ ರಸ್ತೆ ಪಕ್ಕದ ಒತ್ತುವರಿ ತೆರವುಗೊಳಿಸಿದ ಬೆನ್ನಲ್ಲೇ ಸಿಂಧನೂರು ಸರ್ಕಾರಿ ಆಹಾರ ಗೋದಾಮು ಜಾಗದ ಪಕ್ಕದಲ್ಲಿ 12ಕ್ಕೂ ಹೆಚ್ಚು ಪರಿಶಿಷ್ಟ ಪಂಗಡ ಜನಾಂಗದ ಕೂಲಿ ಕಾರ್ಮಿಕ ಕುಟುಂಬಗಳ ಜೋಪಡಿ ತೆರವು ಮಾಡಲಾಗುತ್ತಿದೆ. ಸುಮಾರು 40 ವರ್ಷಗಳಿಂದ ಗುಡಿಸಲು ಕಟ್ಟಿಕೊಂಡು ವಾಸ ಮಾಡುತ್ತಿರುವವರನ್ನು ತೆರವುಗೊಳಿಸಲು ರಾಯಚೂರು ಜಿಲ್ಲಾ ಆಹಾರ ಇಲಾಖೆ ಜನವರಿ 20ಕ್ಕೆ ಗಡುವು ನೀಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಿಂಧನೂರು ಮುಖ್ಯ ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಜ್ಯ ಹೆದ್ದಾರಿ ಒತ್ತುವರಿ ತೆರವುಗೊಳಿಸಲು ಬೆಂಗಳೂರು ಭೂ ಕಬಳಿಕೆ ನಿಷೇಧ ರಾಜ್ಯ ನ್ಯಾಯಾಲಯದ ಆದೇಶ ನೀಡಿದ ನಂತರ ರಸ್ತೆ ಒತ್ತುವರಿಯನ್ನು ತೆರವುಗೊಳಿಸಿದ ಬೆನ್ನಲ್ಲೇ ಸಿಂಧನೂರು ಸರ್ಕಾರಿ ಆಹಾರ ಗೋದಾಮು ಜಾಗದ ಪಕ್ಕದಲ್ಲಿ 12ಕ್ಕೂ ಹೆಚ್ಚು ಪರಿಶಿಷ್ಟ ಪಂಗಡ ಎಸ್ಟಿ ಜನಾಂಗದ ಕೂಲಿ ಕಾರ್ಮಿಕರ ಕುಟುಂಬಗಳು ಸುಮಾರು 40 ವರ್ಷಗಳಿಂದ ಗುಡಿಸಲು ಕಟ್ಟಿಕೊಂಡು ವಾಸ ಮಾಡುತ್ತಿರುವವರನ್ನು ತೆರವುಗೊಳಿಸಲು ರಾಯಚೂರು ಜಿಲ್ಲಾ ಆಹಾರ ಇಲಾಖೆ ಜನವರಿ 20ಕ್ಕೆ ಗಡುವು ನೀಡಿ ಅಕ್ರಮ ಅಂಗಡಿಗಳಿಗೆ ನೋಟಿಸ್ ನೀಡಿದೆ. ಜನರ ಜೋಪಡಿ ಚಪ್ಪರದ ತಟ್ಟಿಗೆ ನೋಟಿಸ್ ಅಂಟಿಸಿದ್ದಾರೆ. ಬಡ ಜನರಿಗೊಂದು ನ್ಯಾಯ, ಬಲ್ಲಿದವರಿಗೊಂದು ನ್ಯಾಯ. ನಾವು ಇದು ಒಪ್ಪುವುದಿಲ್ಲ. ಸದರಿ ಬಡ ಕೂಲಿ ಕಾರ್ಮಿಕರಿಗೆ ಪುನರ್ವಸತಿ ಕಲ್ಪಿಸದೆ ಏಕಾಏಕಿಯಾಗಿ ತೆಗೆರಿ ಎಂದು ವಾರ್ನಿಂಗ್ ಮಾಡಿ ನೋಟಿಸ್ ಹಾಕಿದ್ದಕ್ಕೆ ಜನರಿಗೆ ದಿಕ್ಕೆ ತಿಳಿಯಲಾಗಿದೆ. ಕಳೆದ 40-50 ವರ್ಷಗಳಿಂದ ಸಿಂಧನೂರು ಕ್ಷೇತ್ರದ ಅಧಿಕಾರ ಹಿಡಿದವರೆಲ್ಲರೂ ಮುನ್ಸಿಪಾಲಿಟಿಯಿಂದ ಶಾಸಕರ ಮಂತ್ರಿಯವರಿಗೆ ಬೇರೆ ಕಡೆ ಹಕ್ಕುಪತ್ರ ಕೊಡುತ್ತೇವೆಂದು ಅಲ್ಲಿರುವ ಈರಣ್ಣ ದೇವರ ಮೇಲೆ ಆಣೆ ಪ್ರಮಾಣ ಮಾಡಿದ ಮಹಾಶಯ ಮಾಯವಾಗಿದ್ದಾರೆ. ಆದರೆ ಈ ಸಮಯದಲ್ಲಿ ಯಾರೂ ನೆರವಿಗೆ ಬಾರದೆ ಪುನರ್ವಸತಿಗೆ ಮುಂದಾಗದೆ ಬೀದಿಗೆ ತಳ್ಳಿ ಕೈ ತೊಳೆದುಕೊಳ್ಳುವ ಹಂತದಲ್ಲಿ ರಾಯಚೂರು ಆಹಾರ ಇಲಾಖೆ ಮತ್ತು ಸಿಂಧೂರು ತಾಲೂಕಾಡಳಿತ ಸಜ್ಜಾಗಿದೆ. ನಮ್ಮಯ ಆಗ್ರಹವಾಗಿದೆ. ಇಲಾಖೆ ಮತ್ತು ಸಿಂಧನೂರು ತಾಲೂಕಾಡಳಿತ ಸಜ್ಜಾಗಿದೆ. ನಮಗೆ ಪುನರ್ವಸತಿ ಕಲಿಸುವವರಿಗೆ ಜಾಗ ಬಿಟ್ಟು ಕದಲುವುದಿಲ್ಲವೆಂದು ಜಿಲ್ಲಾಡಳಿತಕ್ಕೆ ಹಾಗೂ ತಾಲೂಕಾಡಳಿತಕ್ಕೆ ನಮ್ಮಯ ಆಗ್ರಹವಾಗಿದೆ. ಸುಮಾರು ವರ್ಷಗಳಿಂದ ಸಿಂಧನೂರು ನಗರಸಭೆ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದರೂ ಕೂಡ ನಮಗೆ ನಿವೇಶನ ಒದಗಿಸಿಲ್ಲ. ಹೋಟೆಲ್ ಕೆಲಸ, ಸಣ್ಣ ಪುಟ್ಟ ವ್ಯಾಪಾರ, ಮನೆ ಕೆಲಸ ಮಾಡಿ ಬದುಕುತ್ತಿರುವ ನಮ್ಮನ್ನು ಇದ್ದಕ್ಕಿದ್ದಂತೆ ಎತ್ತಂಗಡಿ ಮಾಡಿದರೆ ನಾವು ಎಲ್ಲಿಗೆ ಹೋಗಿ ಜೀವನ ಮಾಡೋದು? ಕಾರಣ, ನಾವಿದ್ದ ಸ್ಥಳದಲ್ಲೇ ನಮಗೆ ಹಕ್ಕುಪತ್ರ ಕೊಡ್ರಿ ಅಥವಾ ಬೇರೆ ನಗರಕ್ಕೆ ಹೂವಿನ ಮಾರಾಟ ಮಾಡಲು ಬರುವವರನ್ನು ನಗರದೊಳಗೆ ಪ್ರವೇಶಿಸದಂತೆ ತಡೆಯುವ ಬಗ್ಗೆ ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡಿಕೊಳ್ಳುವುದೇನೆಂದರೆ, ರಾಯಚೂರು ಜಿಲ್ಲಾ ಮತ್ತು ನಗರದ ಹೂವಿನ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘ ಇವರು ಕಳೆದ ಸುಮಾರು ವರ್ಷಗಳಿಂದ ರಾಯಚೂರು ನಗರಕ್ಕೆ ಹೂ ಮಾರಲು ಬರುವ ಆಂಧ್ರ ಪ್ರದೇಶದ ಹೂ ಮಾರಾಟಗಾರರನ್ನು ನಗರದ ಮಾರುಕಟ್ಟೆಗೆ ಪ್ರವೇಶ ನೀಡದಂತೆ ಒತ್ತಾಯಿಸಿ ಜಿಲ್ಲಾ ಮತ್ತು ನಗರದ ಹೂ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ನಗರ ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿಯಿಂದ ಜಂಟಿಯಾಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಕಚೇರಿಯ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಹಿಂದಿನಿಂದಲೂ ನಗರದಲ್ಲಿ ಹೂವಿನ ಮಾರಾಟ ಮಾಡುತ್ತಾ ಉಪಜೀವನ ನಡೆಸಿಕೊಂಡು ಬಂದಿದ್ದು ಕುಟುಂಬವೆಲ್ಲ ಹೂವಿನ ವ್ಯಾಪಾರದ ಮೇಲೆಯೇ ಅವಲಂಬಿತವಾಗಿದೆ. ಲಾಕ್ಡೌನ್ ಸಂದರ್ಭದಲ್ಲೂ ಕುಟುಂಬ ನಿರ್ವಹಣೆ ತುಂಬಾ ಕಷ್ಟವಾಗಿದೆ. ಇದೀಗ ಆಂಧ್ರ ಪ್ರದೇಶದಿಂದ ರೈಲುಗಳ ಮೂಲಕ ಹೂವಿನ ವ್ಯಾಪಾರಿಗಳು ಆಗಮಿಸಿ ನಗರದ ಗಲ್ಲಿಗಳಲ್ಲಿ ಹೂ ಮಾರಾಟ ಮಾಡುತ್ತಿದ್ದಾರೆ. ಇದರಿಂದ ಇನ್ನಷ್ಟು ಆರ್ಥಿಕ ಸಂಕಷ್ಟ ಎದುರಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕೂಡಲೇ ಆಂಧ್ರದಿಂದ ನಗರಕ್ಕೆ ಆಗಮಿಸಿ ಹೂ ಮಾರಾಟ ಮಾಡುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ನಗರಕ್ಕೆ ಪ್ರವೇಶಿಸದಂತೆ ಕ್ರಮಕ್ಕೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು. ವ್ಯವಸ್ಥೆ ಇಲ್ಲದಿರುವುದರಿಂದ ಹೂ ಮಾರಾಟ ಮಾಡಲು ನಮಗೆಲ್ಲ ತೀವ್ರ ತೊಂದರೆಯಾಗುತ್ತಿದೆ. ಆದ ಕಾರಣ ಮಾನ್ಯರಾದ ತಾವುಗಳು
ಉಸ್ಮಾನಿಯಾ ಮಾರುಕಟ್ಟೆಯ ಹಿಂಬದಿಯಲ್ಲಿರುವಂತಹ ಖಾಲಿ ಸ್ಥಳದಲ್ಲಿ ಹೂ ಮಾರಾಟ ಮಾಡುವವರಿಗೆ ಸ್ಥಳಾವಕಾಶ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ನಗರ ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿಯ ವತಿ ಸತ್ಯಾಗ್ರಹಕ್ಕೆ ಜಯವಾಗಲಿ. ಎಂಎಸ್ಪಿ ಜಾರಿಯಾಗಲಿ. ಕಾರಣಕ್ಕೆ ಸಂಘಟನೆ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ರೈತಕ್ಕೆ ಜಯವಾಗಲಿ. ಎಂಎಸ್ಪಿ ಜಾರಿಯಾಗಲಿ. ಐತಿಹಾಸಿಕ ದೆಹಲಿ ರೈತ ಹೋರಾಟದ ವಾಪಸಾತಿ ಸಂದರ್ಭದಲ್ಲಿ ನೀಡಿದ ಅಖಿಲ ಭರವಸೆ ಈಡೇರಿಸುವಂತೆ ಆಗ್ರಹಿಸಿ ಅಮರಾಂತರ ಉಪವಾಸಕ್ಕಿಳಿದ ಹಿರಿಯ ರೈತ ನಾಯಕ ಜಗದೀತ್ ಸಿಂಗ್ ದಲ್ಲೇವಾಲರ ಪ್ರಾಣ ಉಳಿಸಲು ಒತ್ತಾಯಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ವೇದಿಕೆಯ ಜಿಲ್ಲಾ ಸಮಿತಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿತು. ರೈತರ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತರಿ ಕಾನೂನು ಜಾರಿ, ಸಾಲ ಮನ್ನಾ ಮುಂತಾದ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ನವೆಂಬರ್ 26ರಿಂದ ಪಂಜಾಬ್ ಹರಿಯಾಣ ಗಡಿಯಲ್ಲಿ ಹಿರಿಯರ ರೈತ ನಾಯಕ 70 ವರ್ಷ ವಯಸ್ಸಿನ ಜಗದೀತ್ ಸಿಂಗ್ ದಲ್ಲೇವಾಲರವರು ಅಮರಾಂತರ ಉಪವಾಸ ನಡೆಸುತ್ತಿದ್ದಾರೆ. ಈ ಉಪವಾಸ ಸತ್ಯಾಗ್ರಹ 48ನೇ ದಿನಕ್ಕೆ ಕಾಲಿಟ್ಟಿದ್ದು ದೇಹ ನಿತ್ರಾಣಗೊಂಡು ಮಾಂಸಖಂಡ ತೂಕ ಕಳೆದುಕೊಂಡಿವೆ. ರಕ್ತದೊತ್ತಡ ಕೂಡ ಅಪಾಯಕಾರಿ ಮಟ್ಟಕ್ಕೆ ಕುಸಿಯುತ್ತಿದೆ. ಪ್ರಾಣ ಹೋಗುವ ಸನ್ನಿವೇಶ ಉಂಟಾಗಿದೆ. ಇಂತಹ ಸ್ಥಿತಿಗೆ ರೈತ ನಾಯಕರ ಪರಿಸ್ಥಿತಿ ತಲುಪಲು ಕೇಂದ್ರ ಸರ್ಕಾರವೇ ನೇರ ಕಾರಣವಾಗಿದೆ ಎಂದು ಹೇಳಿದರು. MSPಯನ್ನು ಕಾನೂನಿಗೆ ಒಳಪಡಿಸ್ತೀವಿ ಅಂತ ಹೇಳಿ ಲಿಖಿತವಾದಂಥ ಭರವಸೆ ಕೊಟ್ಟಿದ್ರು. ಆದರೆ ಅದೆಲ್ಲ ಸುಳ್ಳಾಗಿದೆ. ಸಾಲ ಮನ್ನಾ ಮಾಡ್ತು ಅಂತ ಹೇಳಿದ್ರು, ಅದು ಸುಳ್ಳಾಗಿದೆ. ಇವತ್ತು ಬರ ಪರಿಹಾರ ಸರಿಯಾಗಿ ಬಂದಿಲ್ಲ. ಫಸಲ್ ಬಿಮಾ ಯೋಜನೆಯಲ್ಲಿ ಬಹಳಷ್ಟು ಅನ್ಯಾಯ ಆಗಿದೆ. ಈಗೇನಂತಂದರೆ ಈ MSPಯನ್ನು ಕಾನೂನಿನ ಚೌಕಟ್ಟಿಗೆ ತರಬೇಕು ಮತ್ತು ಋಣಮುಕ್ತ ಕಾಯ್ದೆ ತರಬೇಕಂತೇಳಿ ಸನ್ಮಾನ್ಯ ಜಗದೀತ್ ಸಿಂಗ್ ದಲೈವಾಲಾ ಅವರು ಕಳೆದ 48 ದಿನಗಳಿಂದ ದೆಹಲಿಯಲ್ಲಿ ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ನಮ್ಮದು ಒತ್ತಾಯ ಏನಂದ್ರೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಅವರು ದಲೈವಾಲಾ ಅವರ ಜೀವ ರಕ್ಷಣೆ ಮಾಡಬೇಕು ಮತ್ತು ಅವರ ಏನು ಉದ್ದೇಶಕ್ಕಾಗಿ ಇವತ್ತು ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾರ ಅವರ ಬೇಡಿಕೆಗಳು ಈಡೇರಿಸಬೇಕು. ಇದು MSPಗೆ ಏನಂದ್ರೆ ಕಾನೂನಿನ ಚೌಕಟ್ಟಿಗೆ ತಂದು ರೈತರನ್ನ ರಕ್ಷಣೆ ಮಾಡಬೇಕು, ಜೊತೆಗೆ ಋಣಮುಕ್ತ ಕಾಯ್ದೆಗಳನ್ನು ತರಬೇಕು ಮತ್ತು ರೈತ ವಿರೋಧಿ ಕಾನೂನುಗಳನ್ನು ತರೋದನ್ನು ಕೈ ಬಿಡಬೇಕು. ಇವತ್ತು ಕೃಷಿ ಮಾರುಕಟ್ಟೆಯನ್ನು, ಕೃಷಿ ಭೂಮಿಯನ್ನು ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಒಪ್ಪಿಸ್ತಕ್ಕಂಥ ಕಾನೂನುಗಳನ್ನು ನಾವು ವಿರೋಧ ಮಾಡ್ತೀವಿ. ಒಂದು ವೇಳೆ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾದ ಚಿಂತನೆ ಮಾಡದೆ ಹೋದ ಕೋಟೆಯ ಬೀದಿಗಳಲ್ಲಿ ಇರುತ್ತದೆ. 8ವರೆಗೆ ಲೋಕ ಕಲ್ಯಾಣಕ್ಕಾಗಿ ಹೋಮಾನ ಹೋಮ, 9ವರೆಗೆ ಅನುಗ್ರಹ ಸಂದೇಶ, ಸಂಜೆ ಹೊತ್ತು 7ನೇ ತಾರೀಕು ಗೋಪಾಲಾಚಾರ್ಯ ಶ್ರೀಗಳ ವರಶಾಪಗಳ ಹಾಗೂ ಪರಿಣಾಮಗಳು, ಇನ್ನು 10ನೇ ತಾರೀಕು ಮತ್ತು 12ನೇ ತಾರೀಕು ಅದರ ಬಗ್ಗೆ ವಿಶೇಷವಾದ ಉಪನ್ಯಾಸವನ್ನು ಮಾಡಲಿದ್ದಾರೆ. ಹಾಗಾಗಿ ಈ 9 ದಿನಗಳ ಶ್ರೀ ಮುಂಗ್ಲಿ ಮುಖ್ಯ ಪ್ರಾಣ ಸೇವಾ ಸಮಿತಿ ಹಾಗೂ ಸಮಸ್ತ ಯುವಕ ಮಂಡಳಿ ಕೋಟಿ ಇವರಿಂದ 57ನೇ ವರ್ಷದ ಶ್ರೀ ಗೋಪಾಲದಾಸರ ಶ್ರೀ ಪುರಂದರದಾಸರ ಪುಣ್ಯತಿಥಿ ಹಾಗೂ ಶ್ರೀಮನ್ ಮಧ್ವನವಮಿ ಉತ್ಸವ ಕಾರ್ಯಕ್ರಮ ಜನವರಿ 15ರಿಂದ ಫೆಬ್ರವರಿ 12ರವರೆಗೆ ಎಂದು ಆನಂದಾಚಾರ್ಯ ಹೇಳಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಈ ಕಾರ್ಯಕ್ರಮ ದಿನಾಂಕ 15ರಂದು ಸಂಜೆ 6:30ಕ್ಕೆ ಆರಂಭಗೊಳ್ಳುತ್ತಿದೆ. 29 ದಿನಗಳ ಜ್ಞಾನ ಸೂತ್ರ ಕಾರ್ಯಕ್ರಮ ಉದ್ಘಾಟನೆಯನ್ನು ಶ್ರೀ ಮಂತ್ರಾಲಯ ಮಠದ ಶ್ರೀ ಗುರು ಸಾರ್ವಭೌಮ ಸಂಸ್ಕೃತಿ ವಿದ್ಯಾಪೀಠ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಎನ್ ವಾದಿರಾಜಾಚಾರ್ಯ ಉದ್ಘಾಟಿಸಲಿದ್ದಾರೆ. ದಿನಾಂಕ 15 ಮತ್ತು 16 2 ದಿನಗಳ ಕಾಲ ಸಂಜೆ 7 ಗಂಟೆಗೆ ಶ್ರೀ ವಾದಿರಾಜಾಚಾರ್ಯ ಇವರು ಭಾಗದ ತೊಕ್ತ ಪ್ರಕೃತಿ ಪಾಠ ಪ್ರವಚನ ನಡೆಯಲಿದೆ. ದಿನಾಂಕ 17ರಿಂದ 19ರವರೆಗೆ ನದಿಗಳ ತಾರತಮ್ಯ ವಿಷಯಕ್ಕೆ ಸಂಬಂಧಿಸಿ ವೆಂಕಟ ನರಸಿಂಹಾಚಾರ್ಯ ಗುಡ್ಡಿಬಲ್ಲೂರು ಪ್ರವಚನ ನೀಡಲಿದ್ದಾರೆ ಎಂದು ಹೇಳಿದರು. ಮಾಡಿ ಅವರ ಅನುಗ್ರಹ ಸಂದೇಶ ಮತ್ತು ಸಂಸ್ಥಾನ ಪೂಜೆ ಶ್ರೀಗಳರಿಂದ ನಡೀತದೆ. ಅದಾದ ಮೇಲೆ ಪುರಂದರದಾಸರ ವಿಷಯ ಕುರಿತಾಗಿ ಆನಂದಾಚಾರ್ಯ ರೈಚೂರಿನಿಂದ ಉಪನ್ಯಾಸ. ದಿನಾಂಕ 31ರಂದು ನಾಡಿನ ಪ್ರಖ್ಯಾತ ಗಾಯಕರಾದ ಅನಂತ ಕುಲಕರ್ಣಿ ಬಾಲಕೋಟೆ ಇವರಿಂದ ದಾಸವಾಣಿ ಕಾರ್ಯಕ್ರಮ ಇರುತ್ತದೆ. ದಿನಾಂಕ 1 ಮತ್ತು 2ರಂದು 2ನೇ ಫೆಬ್ರವರಿ 2ನೇ ತಿಂಗಳು ಶ್ರೀ ಪಂಡಿತರಾದ ಶ್ರೀಹರಿ ಆಚಾರ್ಯ ವಾಲ್ಮೀಕರ್ ಹುಬ್ಬಳ್ಳಿ ಇವರಿಂದ ಶ್ರೀಮದ್ ಆಚಾರ್ಯ ಮಧ್ವರ ಚರಿತ್ರೆಯ ಬಗ್ಗೆ ಉಪನ್ಯಾಸ ಇರುತ್ತದೆ. ದಿನಾಂಕ 3 ಹಾಗೂ 4 ಅವತ್ತಿನ ದಿನ
ವಿಶೇಷವಾಗಿ ಸ್ತ್ರೀಯರಿಗಾಗಿ ಗಜೇಂದ್ರ ಮೋಕ್ಷ ಹಾಗೂ ಗುರು ಮಹಾತ್ಮೆಯ ಉಪನ್ಯಾಸವನ್ನು ಶ್ರೀಮತಿ ಹರಣಿ ಪಗಡ ಕರ್ನೂಲ್ ಇವರು ಉಪನ್ಯಾಸವನ್ನು ನೀಡಲಿದ್ದಾರೆ. ಇನ್ನು ದಿನಾಂಕ 5/2/25 ಜಗದ್ಗುರು ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಪೇಜಾವರ ಅಧೋಕ್ಷಿತ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ವಿಶ್ವಪ್ರಸನ್ನತೀರ್ಥ ಶ್ರೀಪಾದಂಗಳವರು ಆಗಮಿಸಿ ಅನುಗ್ರಹ ಸಂದೇಶವನ್ನು ನೀಡಲಿದ್ದಾರೆ. 5/6 ದಿನಾಂಕ ಸಂಜೆಗೆ ಪಂಡಿತರಾದ ಶ್ರೀನಿವಾಸ ಗುಂಜಳಿಯವರಿಂದ ಶ್ರೀಮದಾಚಾರ್ಯ ಆಚಾರ್ಯ ಮಧ್ವರ ಅವತಾರದ ಉದ್ದೇಶದ ಬಗ್ಗೆ ಉಪನ್ಯಾಸ ನೀಡುತ್ತಾ ಇದ್ದಾರೆ. ದಿನಾಂಕ 5/2/25 ಸಂಜೆ 5 ಶ್ರೀಪಾದಂಗ ಪರಮ ಪೂಜ್ಯ ಪೇಜಾವರ ಮಠಾಧೀಶರ ಶ್ರೀಪಾದಂಗಳವರ ಸಾನ್ನಿಧ್ಯದಲ್ಲಿ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಭಾವಚಿತ್ರ ಹಾಗೂ ಅವರಿಂದ ರಚಿತವಾದ ಸರ್ವಮೂಲ ಗ್ರಂಥಗಳ ಭವ್ಯ ಮೆರವಣಿಗೆ ಜವಾಹರ್ನಗರ ರಾಘವೇಂದ್ರ ಸ್ವಾಮಿಗಳ ಮಠದಿಂದ ಮುಗ್ಲಿಮುಖದೇವರ ದೇವಸ್ಥಾನದವರೆಗೆ ವಿವಿಧ ಭಜನಾ ಮಂಡಳಿಗಳು, ಯುವಕರು, ಸಾಂಸ್ಕೃತಿಕ ಕಲಾ ತಂಡಗಳು ಇತ್ಯಾದಿಗಳಿಂದ ವೈಭವದಿಂದ ಆ ಕಾರ್ಯಕ್ರಮ ನಡೀತಾ ಇದೆ.